ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾರೆ ವಿಡಿಯೋ ಬಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದು ನಮ್ಮ ಮನೆಯವ್ರದ್ದು ಇರುಮುಡಿ ಇತ್ತು. ಆವತ್ತಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ದೇವಸ್ಥಾನ ಬಂದು ಎಲೆಕ್ಟ್ರಾನ್ ಸಿಟಿ ಹುಸ್ಕೂರು ಕ್ರಾಸಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ನಾವು ಆಟೋದಲ್ಲಿ ಒಳಗೆ ಬರಬೇಕು. ಇದು ಸ್ಟಾರ್ಟಿಂಗ್ ದೇವಸ್ಥಾನದ ಮುಂದೆನೇ. ಇಲ್ಲಿ ಪಾರ್ಕಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಇದೆಲ್ಲ ನಾವು ನೀಲಾಂಜನ ದೀಪ ಅಂತ ಹಚ್ತೀವಲ್ವ, ಅದೇ ರೀತಿ ಇಲ್ಲಿ ತೆಂಗಿನಕಾಯಿ ಒಳಗಡೆ ಎಳ್ಬತ್ತಿನ ಹಚ್ಚಿ ದೀಪ ಹಚ್ತಾರೆ. ಅದು ಶನಿವಾರಗಳಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು, ಮತ್ತು ಮನೆಯಲ್ಲಿ ಬೇಕಾದರೂ ಹಚ್ಬೋದು ಅಂತ ಅಲ್ಲಿ ಪೂಜಾ ಭಂಡಾರದಲ್ಲಿ ಇರ್ತಾರಲ್ಲ ಅವರೆಲ್ಲ ಹೇಳ್ತಾ ಇದ್ರು ಅದ್ರ ಬಗ್ಗೆ ಡೀಟೇಲ್ಸು. ಮತ್ತು ನೀವು ಒಂದು ಕಾಯಿ ಬೇಕಾದರೂ ಹಚ್ಬೋದು ಅಥವಾ 2 ಕಾಯಿ ಬೇಕಾದರೂ ಹಚ್ಬೋದು, ತೊಂದರೆ ಇಲ್ಲ. ಇದು ದೇವಸ್ಥಾನದ ಹಿಂದಗಡೆ ಕೃಷ್ಣ ಮತ್ತು ಸದ್ಗುರುಗಳ ದೇವಸ್ಥಾನ, ಗಣೇಶ ದೇವಸ್ಥಾನ ಎಲ್ಲ ಇದೆ. ನಾಗರಕಟ್ಟೆ ಎಲ್ಲ ಇತ್ತು. ನಾವು ಗಣೇಶ ದೇವಸ್ಥಾನದಕ್ಕೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಯಾಕೆಂದರೆ ಅಲ್ಲಿ ಅಲಂಕಾರ ಮಾಡ್ತಾಯಿದ್ರು, ಹಾಗಾಗಿ ದೇವಸ್ಥಾನ ಕ್ಲೋಸ್ ಇತ್ತು ಅದು. ಇಲ್ಲಿ ಮೇಯ್ನಾಗಿ ಹೊರಗಡೆ ಎಲ್ಲ ದೇವಸ್ಥಾನದ ಹೊರಗೆ ಎಲ್ಲ ವೀಡಿಯೋ ಮಾಡ್ಕೊಬೋದಿತ್ತು, ಆದರೆ ಒಳಗಡೆ ವೀಡಿಯೋ ಅಲೋ ಇರಲಿಲ್ಲ. ಅಂದರೆ ನನ್ನ ಮಗಳು ಚಿಕ್ಕವಳು ಇದ್ಲಲ್ಲ, ಹಾಗಾಗಿ ಅವಳು ವೀಡಿಯೋ ಮಾಡ್ಕೊತಾ ಇದ್ಲು. ಅವಳಿಗೆ ಏನು ಹೇಳಲಿಲ್ಲ, ಹಾಗಾಗಿ ನನಗೆ ಒಂದು ಕ್ಲಿಪ್ಪಿಂಗ್ ಸಿಕ್ತು. ದೇವಸ್ಥಾನ ಸುತ್ತಲೂ ಈ ರೀತಿ ಪೇಂಟಿಂಗ್ಸ್ ಮಾಡಿದ್ದಾರೆ. ಇಲ್ಲಿ ಅಯ್ಯಪ್ಪ ಸ್ವಾಮಿದು ಕತೆ ಎಲ್ಲ ಇದೆಯಲ್ಲ, ಅದ್ರಲ್ಲಿ ಫುಲ್ಲು ಡೀಟೇಲ್ಸ್ ಇದೆ. ಪ್ರತಿಯೊಂದು ಪೇಂಟಿಂಗ್ಸು ಸಹ ನೀಟಾಗಿ ಒಂದೊಂದು ಕತೆನ ಹೇಳುತ್ತೆ. ನೋಡಿ, ಇದು ಅದ್ರದ್ದು ಅಯ್ಯಪ್ಪ ಸ್ವಾಮಿದು ಬಾಲ್ಯ ಎಲ್ಲ ಇತ್ತಲ್ವ, ಅದ್ರ ಫುಲ್ಲು ಡೀಟೇಲ್ಸ್ ಇತ್ತು. ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ರು. ಅಲ್ಲದೆ ಹೊರಗಡೆ ಸುತ್ತ ನಾವು ಈ ದೇವಸ್ಥಾನ ಸುತ್ತ ಈ ನೀಲಾಂಜನ ದೀಪನ 3 ರೌಂಡು ಸುತ್ತಿದ್ರೆ ಒಳ್ಳೆಯದು. ನಾವು ಈ ನೀಲಾಂಜನ ದೀಪನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅರ್ಚಕರಿಗೆ ಕೊಟ್ಟರೆ ಅವರು ನಮ್ಮದು ಕುಲ ಗೋತ್ರ ಇದೆಲ್ಲ ನೋಡಿಬಿಟ್ಟು ಅರ್ಚನೆ ಮಾಡ್ತಾರೆ. ಅದಾದಮೇಲೆ ಆ ದೀಪನ ತಗೊಂಡು ದೇವಸ್ಥಾನ ಸುತ್ತ 3 ರೌಂಡ್ ಬರಬೇಕು. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಅಲ್ಲದೆ ಈ ದೇವಸ್ಥಾನದ ಹೊರಗಡೆ ತುಂಬ ಪಾರ್ಕಿಂಗ್, ಸಿಟಿ ಒಳಗಡೆ ದೇವಸ್ಥಾನ ಇತ್ತಂದರೆ ಪಾರ್ಕಿಂಗಿಗೆ ತುಂಬ ಕಷ್ಟ ಇರುತ್ತೆ. ಆದರೆ ಇಲ್ಲಿ ಪಾರ್ಕಿಂಗಿಗೆ ತುಂಬ ಚೆನ್ನಾಗಿತ್ತು, ತುಂಬ ವಿಶಾಲವಾಗಿತ್ತು. ಏನೋ ಒಂಥರ ಊರ ಕಡೆ ಇರೋ ದೇವಸ್ಥಾನಕ್ಕೆ ಹೋಗಿರೋ ಥರ ಫೀಲ್ ಆಯಿತು. ನೋಡಿ, ಈ ದೇವಸ್ಥಾನ ಸುತ್ತ ಈ ರೀತಿ 3 ಸುತ್ತು ದೀಪನ ಹಿಡ್ಕೊಂಡು ಸುತ್ತಬೇಕು. ನಾವು 1 ದೀಪ ಆದರೂ ಹಚ್ಬೋದು, 2 ದೀಪ ಆದರೂ ಹಚ್ಬೋದು. ನಾವಿಲ್ಲಿ 2 ದೀಪನ ಹಚ್ಚಿದ್ವಿ. ಅಲ್ಲದೆ ನಮ್ಮ ಮನೆಯವರು ಇರುಮುಡಿ ಇದ್ದಿದ್ದರಿಂದ ನಾನು ಅವ್ರ ಜೊತೆನೇ ದೀಪ ಹಚ್ಚಿಸ್ಬಿಟ್ಟು ಇದನ್ನು 3 ರೌಂಡ್ ಬಂದು ದೇವಸ್ಥಾನದ ಮುಂದೆ ಇಡೋವಂಥದ್ದು. ಇದನ್ನು ಮನೆಯಲ್ಲೂ ಮಾಡ್ಬೋದು. ಅದು ಈ ಶನಿ ದಿವಸ ಎಲ್ಲ ನಡೀತಾ ಇರುತ್ತಲ್ಲ, ಆ ಟೈಮಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅಲ್ಲಿ ಇದು ಪೂಜಾರಿಗಳಿರ್ತಾರಲ್ವ, ಪೂಜಾ ಭಂಡಾರದಲ್ಲಿ ಅವ್ರು ಹೇಳ್ತಾರೆ. ಇದು ಅನ್ನಪೂರ್ಣೇಶ್ವರಿ ದೇವಿ. ಇದ್ರ ಸುತ್ತ ಇಲ್ಲಿ ನವಗ್ರಹಗಳಿದೆ, ಮತ್ತು ವಿದ್ಯಾಲಕ್ಷ್ಮಿ, ಅಷ್ಟಲಕ್ಷ್ಮಿಯರ ಫೋಟೋನೂ ಇತ್ತು. ನನ್ನ ಮಗಳು ಒಂದು ಯಾವುದೋ ಪಾಪು ಸಿಕ್ತು ಅಂದ್ಬಿಟ್ಟು ಅದ್ರ ಜೊತೆ ಆಟ ಆಡೋದಕ್ಕೆ ರೆಡಿಯಾಗಿದ್ಲು. ಅಷ್ಟರಲ್ಲಿ ನಾನು ವೀಡಿಯೋ ಮಾಡ್ತಾಯಿರೋದು ಗೊತ್ತಾಗ್ತಿದೆ ಅಂದ್ಬಿಟ್ಟು ಓಡ್ಕೊಂಡು ಬರ್ತಾಯಿದ್ಲು. ಈ ದೇವಸ್ಥಾನದಲ್ಲಿ ತುಂಬ ದೇವರುಗಳಿದೆ. ಇಲ್ಲಿ ರಾಮನ ದೇವಸ್ಥಾನ ಇದೆ, ರಾಮನ ವಿಗ್ರಹ, ಶಿವಪ್ಪ, ಅದ್ರ ಜೊತೆಗೆ ಹನುಮಂತ. ನೋಡಿ, ಇಲ್ಲಿ ಎಲ್ಲ ದೇವಸ್ಥಾನ ಒಂದೇ ಬೌಂಡ್ರಿನಲ್ಲಿರೋದು. ಇಲ್ಲಿ ಆಂಜನೇಯ ದೇವಸ್ಥಾನ, ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಇದ್ರ ಒಳಗಡೆನೇ ಅಯ್ಯಪ್ಪ ಸ್ವಾಮಿ ಎದುರುಗಡೆನೇ ಸಿಗುತ್ತೆ. ಇಲ್ಲಿ ಮೊದಲು ಇರುಮುಡಿ ಕಟ್ತಾಯಿದ್ರು. ಇಲ್ಲಿ ಬಾಲಸ್ವಾಮಿಗೆ ಮೊದಲು ಇರುಮುಡಿ ಕಟ್ತಾ ಇದ್ದಿದ್ದು, ಹಾಗಾಗಿ ಫಸ್ಟು ಬಾಲಸ್ವಾಮಿಗೆ ಎಲ್ಲ ಪೂಜೆ ಮಾಡ್ತಾಯಿದ್ರು. ಇಲ್ಲೂ ಅಷ್ಟೇ, ಈ ಗುರುಗಳಿದಾರಲ್ಲ ಅವರು ತುಂಬ ನೀಟಾಗಿ, ತುಂಬ ಶಾಂತ ರೀತಿಯಲ್ಲಿ, ಅಂದರೆ ಯಾವುದು ಅರ್ಜೆಂಟ್ ಮಾಡ್ದಲೇ ನೀಟಾಗಿ ತಾಳ್ಮೆಯಿಂದ ಮಾಡ್ತಾಯಿದ್ರು. ಎಲ್ಲ ಪೂಜೆನೂ ಪ್ರತಿಯೊಬ್ಬರು ಕೈಯಲ್ಲೂ ಅಕ್ಕಿ ಎಲ್ಲ ಹಾಕಿಸಿ ಆ ಇರುಮುಡಿಗೆ ಎಲ್ಲ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡಿಕೊಟ್ರು ಪೂಜೆನೂ ಅಷ್ಟೇ. ಇಲ್ಲಿ ಒಟ್ಟು 4 ಜನದ್ದು ಇರುಮುಡಿ ಇತ್ತು ಇವತ್ತು. ಒಟ್ಟು 4 ಜನನೇ ಹೋಗ್ತಾ ಇದ್ದಿದ್ದು ಇರುಮುಡಿಗೆ, ಅಯ್ಯಪ್ಪ ಸ್ವಾಮಿಗೆ. ಹಾಗಾಗಿ ನಾನು ಇದೊಂದು ವೀಡಿಯೋನ ಮಾತ್ರ ನೀಟಾಗಿ ತಗೊಂಡಿದ್ದೀನಿ. ಇದೆಲ್ಲದೂ ಸೇಮ್ ಪೂಜೆ ಇರುತ್ತಲ್ಲ, ಹಾಗಾಗಿ ಇದನ್ನು
ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳಷ್ಟೇ ಹಾಕ್ಕೊಂಡಿದ್ದೀನಿ. ಇದು ನಮ್ಮ ಮನೆಯವ್ರ ಫ್ರೆಂಡು ಇಬ್ಬರು, ಇದು ಅವ್ರ ಮಗ, ಒಟ್ಟು 4 ಜನ ಹೋಗಿದ್ರು ಇರ್ಮಡಿಗೆ. ಇದರಲ್ಲಿ ಇವರು ಚಿಕ್ಕ ಸ್ವಾಮಿಯವರು, ಇದೆಲ್ಲ ದೊಡ್ಡವರಾಗಿದ್ದರು. ನಮ್ಮ ಮನೆಯವರು ಫಸ್ಟ್ ಟೈಮ್ ಒಂದು ಸಲ ಹೋಗಿದ್ದರು, ಆದರೆ ಇದೇ ಫಸ್ಟ್ ಟೈಮ್ ಅವರೂ ಅಷ್ಟೇ ಮಾಲೆ ಹಾಕ್ಕೊಂಡು ಹೋಗ್ತಾರೆ. ಆದರೆ ದೇವಸ್ಥಾನಕ್ಕೆ ಒಂದು ಸಲ ಆಲ್ರೆಡಿ ಹೋಗಿದ್ದಾರೆ. ಈ ಮಾಲೆ ಹಾಕ್ಕೊಂಡು ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮು. ಇದನ್ನೆಲ್ಲ ನೋಡ್ಬಿಟ್ಟು ನನ್ನ ಮಗ ನಾನು ಹೋಗಬೇಕಿತ್ತು ಅಂತ ನಮ್ಮ ಮನೆಯವ್ರ ಫ್ರೆಂಡು ಪ್ರಕಾಶಣ್ಣ ಅಂದ್ಬಿಟ್ಟು ಇವರೆಲ್ಲರೂ ಒಟ್ಟಿಗೆ ಹೋಗಿದ್ದು. ಇದನ್ನು ನೋಡ್ಬಿಟ್ಟು ನನ್ನ ಮಗಂಗೆ ಫುಲ್ ಖುಷಿಯಾಗಿ ಹೋಗ್ಬಿಡ್ತು. ಅಯ್ಯೋ ನಾನು ಹೋಗಬೇಕಿತ್ತು ಇವ್ರ ಜೊತೆ, ಇಷ್ಟು ಚಿಕ್ಕವನು ಹೋಗ್ತಿದ್ದಾನೆ, ನಾನು ಹೋಗಬೇಕಿತ್ತು ಅಂತ ಪದೇ ಪದೇ ಹೇಳ್ತಾ ಇದ್ದ. ಆದರೆ ನಮ್ಮ ಮನೆಯವ್ರು ಆಲ್ರೆಡಿ ಮೊದಲು ಕರೆದಾಗ ಬಂದಿಲ್ಲ ನೀನು, ಇವಾಗ ನಿನ್ನ ಕರ್ಕೊಂಡು ಹೋಗಲ್ಲ ಅಂತ ಹೇಳಿಬಿಟ್ರು. ಹಾಗಾಗಿ ಒಂದು ಸ್ವಲ್ಪ ಫೀಲ್ ಮಾಡಿಕೊಂಡೆ, ನಾನು ಹೋಗ್ಬೋದಿತ್ತಲ್ಲ ಅಂದ್ಬಿಟ್ಟು. ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಕರುಣಿಸಪ್ಪ ಅಯ್ಯಪ್ಪ ಬಂದೇವಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ 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 ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ 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 ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ 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 ಸ್ವಾಮಿ ದಿಂತ ಕತೋಂ ತೋಂ ಸ್ವಾಮಿ ದಿಂತ ಕತೋಂ ತೋಂ ಅಯ್ಯಪ್ಪ 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 ಸ್ವಾಮಿಯೇ ಅನ್ನೊಂದು ಪೇರು ಕೊಟ್ಟಿದ್ರು. ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ 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 ಜಿಂತಕ ತೋಂ ತೋಂ ಅಯ್ಯಪ್ಪ ಜಿಂತಕ ತೋಂ ತೋಂ ಅಯ್ಯಪ್ಪ ಅಯ್ಯಪ್ಪ 4 ಜನದ್ದು ಇರ್ಮುಡಿ ಎಲ್ಲ ಆದಮೇಲೆ ಇಲ್ಲೇ ದೇವಸ್ಥಾನದ ಒಳಗಡೆ ಊಟ ಇತ್ತು. ಊಟಕ್ಕೆ ಹೋಗಿದ್ವಿ. ಇಲ್ಲಿ ಗಣೇಶ, ಸುಬ್ರಹ್ಮಣ್ಯ ಮತ್ತು ಅಯ್ಯಪ್ಪ ಸ್ವಾಮಿದು ಫೋಟೋನ ಇಟ್ಬಿಟ್ಟು ಈ ಭೋಜನ ಶಾಲೆ ಇದೆಯಲ್ಲ ಇದರಲ್ಲಿ ಊಟನ ಕೊಡ್ತಾಯಿದ್ರು. ಅಲ್ಲದೆ ಇಲ್ಲಿ ಅನೌನ್ಸ್ ಮಾಡ್ತಾಯಿದ್ರು, ಯಾವುದೇ ವಿಶೇಷ ದಿನ ಇರುತ್ತಲ್ವ, ಇವಾಗ ಬರ್ತ್ಡೇ, ಆ್ಯನಿವರ್ಸರಿ, ಯಾವುದಾದ್ರೂ ವಿಶೇಷ ದಿನಗಳಲ್ಲಿ ನಾವಿಲ್ಲಿ ಅನ್ನದಾನ ಮಾಡಿಸ್ಬೋದು ದೇವ್ರ ಹೆಸರಲ್ಲಿ, ಅಥವಾ ನಮಗೆ ಅಕ್ಕಿ, ಬೇಳೆ, ಬೆಲ್ಲ ಈ ಥರದ್ದು ಬೇಕಾದರೂ ತಂದು ಕೊಡ್ಬೋದು ದೇವಸ್ಥಾನಕ್ಕೆ ಅಂತ ಹೇಳ್ತಾಯಿದ್ರು. ನಾವಿವತ್ತು ಬಂದಿರೋ ದಿನ ಯಾವುದೋ ಒಂದು ಹುಡುಗಂದು ಬರ್ತ್ಡೇ ಇತ್ತು, ಹಾಗಾಗಿ ಅನ್ನದಾನನ ಅವ್ರ ಫ್ಯಾಮಿಲಿಯವರೇ ಅರೇಂಜ್ ಮಾಡಿದ್ದು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಒಬ್ಬಟ್ಟು, ಅನ್ನ, ಸಾಂಬಾರು, ಪಲ್ಯ, ಪಾಯಸ, ಬಾಳೆಹಣ್ಣು ಎಲ್ಲ ತುಂಬ ಚೆನ್ನಾಗಿತ್ತು. ಗೊತ್ತಿರತ್ತಲ್ವ ಅಯ್ಯಪ್ಪ ಸ್ವಾಮಿ ಅಥವಾ ಯಾವುದೇ ದೇವಸ್ಥಾನದಲ್ಲಾದರೂ ಅಷ್ಟೇ ಊಟ ಅಂತೂ ಸೂಪರ್ ಆಗಿರುತ್ತೆ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಇವರೆಲ್ಲ ಹೊರಟಿದ್ದಾಯಿತು. ಇವ್ರಿಗೆಲ್ಲ ಬಾಯ್ ಮಾಡಿ ನಾವು ಮನೆ ಕಡೆ ಬಂದ್ವಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ವಲ್ಪ ವೀಡಿಯೋನ ಲೇಟ್ ಆಗುತ್ತೆ, ದಯವಿಟ್ಟು ಕ್ಷಮೆ ಇರಲಿ. ಅದಲ್ಲದೆ ನನ್ನ ಹಸ್ಬೆಂಡು ಅಯ್ಯಪ್ಪ ಸ್ವಾಮಿ ಹೋಗಿದ್ದಾಗ ಅಲ್ಲಿಂದ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಬಂದು ಕೊಟ್ಟಿದ್ರು. ಅದನ್ನು ಸಹ ನಾನು ಇದೇ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನಮಗಂತೂ ಹೋಗೋದಕ್ಕಾಗಲ್ಲ, ಅಟ್ಲೀಸ್ಟ್ ವೀಡಿಯೋದಲ್ಲಾದರೂ ಸ್ವಲ್ಪ ನೋಡ್ಬೋದಲ್ವಾ ಅಂದ್ಬಿಟ್ಟು. ಅಲ್ಲದೆ ಇಲ್ಲಿ ಮೇಯ್ನ್ ದೇವ್ರನ್ನ ವೀಡಿಯೋ ಮಾಡೋದಕ್ಕೆ ಚಾನ್ಸ್ ಇರಲ್ಲ. ಈ ಮೆಟ್ಲುಗಳೆಲ್ಲ ಹತ್ತುವಾಗ ಕೆಲವೊಂದು ಅದೇ ಪೊಲೀಸ್ಗೆಲ್ಲ ಗೊತ್ತಾಗ್ದಿಲ್ದಂಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಬಂದು ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಹಾಗೆ ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ತೊಗೊಂಡೋಗಿರೋಂಥ ತೆಂಗಿನಕಾಯಿ, ಕೊಬ್ಬರಿಕಾಯಿ, ಏನು ಹೇಳ್ತೀರಾ ನೀವು, ತುಪ್ಪದ ಕಾಯಿ ಅಂತ ಹೇಳ್ತೀರಲ್ವ, ಅದನ್ನು ಇಲ್ಲಿ ಬೆಂಕಿಗೆ ಆಹುತಿ ಮಾಡ್ತಾರೆ, ಅಂದರೆ ಹಾಕ್ತಾರೆ ಅಂತ ಹೇಳ್ತಾಯಿದ್ರು. ಇದನ್ನು ನಾವೆಲ್ಲೂ ನೋಡಿರಲ್ಲ ನೀವು ಅಂದ್ಬಿಟ್ಟು ನನಗೆ ಇದೊಂದು ಕ್ಲಿಪ್ಪಿಂಗ್ ತಂದು ಕೊಟ್ಟಿದ್ರು. ಪ್ಲೀಸ್ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನೋಡೋಣ ನಮ್ಮ ವಿಡಿಯೋನ ನೋಡ್ತಾ ಇರೋರು ಎಷ್ಟು ಜನ ಅಯ್ಯಪ್ಪ ಸ್ವಾಮಿಗೆ ಹೋಗ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.